ಕಾಶ್ಮೀರದಲ್ಲಿ ಪಹಲ್ಗಾಮ್ ಬಳಿ ನಡೆದಂಥ ಉಗ್ರರ ದಾಳಿ ಪ್ರಕರಣ ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತ ಮತ್ತು ಪಾಕ್ ನಡುವಿನ ಸಂಬಂಧ ಬಿಗಿಪಟ್ಟಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗಾಗಲೇ ಭಾರತದಲ್ಲಿರುವಂಥ ಪಾಕ್ ಪ್ರಜೆಗಳನ್ನ ಇಲ್ಲಿಂದ ಕಳಿಸಬೇಕು ಅಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸೂಚನೆ ಕೂಡ ನೀಡಿರುವಂಥದ್ದು. ಈಗ ಸದ್ಯ ತುಮಕೂರಿನಲ್ಲಿ 3 ಅಂದರೆ ಮಹಿಳೆಯರು ಇಲ್ಲಿರುವಂಥದ್ದು ಕೂಡ ಪತ್ತೆಯಾಗಿರುವಂಥದ್ದು. ಅದರಲ್ಲಿ ಈಗ ಒಬ್ಬರ ಮನೆಯಲ್ಲಿ ನಾವಿರುವಂಥದ್ದು, ಅವರ ಸಂಬಂಧಿಕರ ಮನೆಯಲ್ಲಿರುವಂಥದ್ದು. ನಾವು ಕೇಳ್ತಾ ಹೋಗೋಣ, ಯಾವಾಗ ಅವರು ಅಂದರೆ ಇಲ್ಲಿಗೆ ಒಂದು ಮದುವೆ ಮಾಡಿಕೊಟ್ಟು ಬಂದಿರುವಂಥದ್ದು ಮತ್ತು ಯಾವ ರೀತಿ ಇವರಿಗೆ ಸೂಚನೆ ಏನಾದರೂ ಬಂದಿದೆಯಾ ಅನ್ನೋದು ಕೂಡ ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಈಗ ಮೊನ್ನೆ ಪಹಲ್ಗಾಮ್ನಲ್ಲಿ ಒಂದು ಉಗ್ರರ ದಾಳಿ ಆಯಿತು, ಈ ವಿಚಾರಕ್ಕೆ ಮೊದಲಾಗಿ ಏನು ಹೇಳ್ತೀರಾ ಅಂತೇಳಿ? ಸರ್, ಅವ್ರು ಯಾರು ಶಿಕ್ಷೆ ಮಾಡಿದ್ದಾರೆ ಅವ್ರಿಗೆ ಇದು ಕೊಡಬೇಕು. ಎಲ್ಲ ಒಳ್ಳೆಯವ್ರಿಗೆಲ್ಲ ಸುಮ್ಮನೆ ಯಾಕೆ ಇದು ಮಾಡ್ತೀರಾ? ಏನೈತೆ, ಯಾರು ಮಾಡಿದಾರೋ ಅವ್ರಿಗೆ ಶೂಟ್ ಮಾಡಿಬಿಡಿ, ಬೇಕಾದ್ರೆ ನಾವು ಜೊತೆಗೆ ಬರ್ತೀವಿ. ಯಾರು ಮಾಡಿದ್ದಾರೆ ಬೇಕಾದರೆ ಬಾರ್ಡರ್ಗೆ ಕಳಿಸ್ಬಿಡಿ, ನಾವೇ ಹೋಗಿ ಅವ್ರು ಒಬ್ರು ಹೋಗೋಣ 20 ಹೊಡಿಯೋಣ. ಏನು ಉಗ್ರಗಾದಿ ಇದಾರೆ ಅವ್ರು ಹೊಡೀರಿ, ಶೂಟ್ ಮಾಡಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಬಿಡ್ರಿ. ಎಲ್ಲರಿಗೂ ಯಾರು ಇದು ಮಾಡಿದಾರೆ, ಎಲ್ಲರೂ ತಪ್ಪು ಮಾಡಿರೋ ಎಲ್ಲ ಹೊಡೀರಿ. ನಿಮ್ಮ ಮನೆಯಲ್ಲಿ ಪಾಕ್ ಪ್ರಜೆಯನ್ನ ಮದುವೆ ಮಾಡ್ಕೊಂಡು ಬಂದಿದ್ದೀರಂಥದ್ದು ಕೂಡ ಇರುವಂಥದ್ದು. ಅಂದರೆ ಯಾವಾಗ ಮದುವೆ ಮಾಡ್ಕೊಂಡು ಬಂದ್ರಿ ಅಂತ? ಆವಾಗಲೇ ಒಂದು 18 ವರ್ಷ ಆಗ್ತಾ ಬಂತು. ಆವಾಗ ಅಲ್ಲಿ ಹೋಗಿ ಇದು ಮಾಡಿಕೊಂಡು ಇಲ್ಲಿ ಬಂದಿದ್ದು ನೆಂಟರು. ಇಲ್ಲಿ ಅದೇ ನಮ್ಮ ಹುಡುಗ ಒಂಚೂರು ಪ್ರೀತಿ ಮಾಡಿ ಇದು ಮಾಡಿಬಿಟ್ಟು ಇಲ್ಲಿ ನಮ್ಮ ಅಣ್ಣನ ಮಗಳು ಕೊಟ್ಟಿದ್ದೀವಿ. ಅಲ್ಲಿಂದ ಒಂದು ಮಾಡ್ಕೊಂಬಂದು ಕಝಿನ್ ಅವ್ರಿಗೆ. ಆವಾಗಲೇ ಅಸ್ಲಂ ಪಾಷಾ ನಮ್ಮ ಅಣ್ಣನ ಮಗನೇ. ಅವರು ಹೆಂಗಸರು ಫೈಜಾ ಅಂತ. ಅವರು ಅತ್ತೆಗೆ, ಫೈಜಾ ಅವ್ರ ಅತ್ತೆಗೆ ಈಗ ನ್ಯೂಸ್ ಕೇಳಿಬಿಟ್ಟು ಹಾರ್ಟ್ ಅಟ್ಯಾಕ್ ಬಂದುಬಿಟ್ಟಿದೆ. ಇದು ಶ್ರೀದೇವಿನಲ್ಲಿ ಆಗಲ್ಲ ಅಂದರು. ಅವೆಲ್ಲ ಪ್ರೆಸ್ ಅವರು ಎಲ್ಲ ನೋಡ್ಕೊಂಡು ಹೋದ್ರು, ರೆಕಾರ್ಡು. ಬೆಂಗಳೂರು ಕರ್ಕೊಂಡೋಗಿ ಅಂದರು, ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ. ಅವರು ಫೈಜಾ ಅವರು ಪಾಕ್ನ ಯಾವ ಪ್ರಾಂತ್ಯದವರು, ಯಾವ ಜಿಲ್ಲೆಯವರು ಅಂತೇಳಿ ಏನಾದರೂ? ಕರಾಚಿ ಅವರು, ಲ್ಯಾಂಡಿ ಕರಾಚಿ. ಈಗ ಫೋನ್ ಮಾಡೋಂಥದ್ದು ಅವರಿಗೆ ಸಂಪರ್ಕ ಏನಾದರೂ ಇದೆಯಾ? ಫೋನ್ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಬಂದಿದ್ದರು ಅಲ್ಲಿಂದ, ಎಲ್ಲ ರೆಕಾರ್ಡ್ ಐತೆ SP ಆಫೀಸ್ನಲ್ಲಿ. ಆವಾಗ ಇಂಡಿಯಾ ಪಾಕಿಸ್ತಾನ ಎಲ್ಲ ಹೊಂದಿತ್ತಲ್ಲ, ಆವಾಗಿಂದ ನೆಂಟರು ಇದ್ದಾರೆ. ಆವಾಗ ಇದಾಗಿದ್ದಲ್ಲ, ಡಿವೈಡ್ ಆಗಿದ್ದಾರಲ್ಲ, ಅವ್ರು ಚಿಕ್ಕಮ್ಮ ಅವರು ಇವರು ಮಸ್ತಾಗಿ ನೆಂಟರು ಇದ್ದಾರೆ. ಅಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಲ್ಲ SP ಆಫೀಸ್ನಲ್ಲಿ ರೆಕಾರ್ಡ್ ಐತೆ. ಫೈಜಾ ಜೊತೆಗೆ ಬೇರೆ ಯಾರನ್ನಾದರೂ ಮದುವೆ ಮಾಡ್ಕೊಂಡು ಬಂದಿರುವಂಥದ್ದು ಅಥವಾ ಇಲ್ಲಿಂದ ಕೊಟ್ಟಿರುವಂಥದ್ದು ಏನಾದರೂ ಆಗಿದೆಯಾ? ನಮ್ಮ ದೊಡ್ಡಣ್ಣ ಮಗಳು ಮೊಹಮ್ಮದ್ ಅಲೀಂ ಪಾಷ್ ಅವ್ರು ಮೈಸೂರು ಲ್ಯಾಂಪ್ನಲ್ಲಿದ್ದರು. ಅವ್ರು ತೀರೋಗ್ಬಿಟ್ರು. ಅವ್ರ ಮಗಳಿಗೆ ಅಲ್ಲಿ ಕೊಟ್ಟಿದ್ದೀವಿ. ಅಲ್ಲಿಂದ ಒಂದು ಕಸಿನ್ಗೆ ಮಾಡ್ಕೊಂಬಂದಿದ್ದೀವಿ ಮದುವೆ. ಫೈಜಾ ಏನಿಲ್ಲ, ಹೌಸ್ ವೈಫ್ ಅಷ್ಟೇ. ಗಂಡ ಅಸ್ಲಂ, ಅದೇ 2 ವೀಲರ್ ಡೀಲರು. ಬ್ಯಾಂಕಿಂದ ಸೀಸಿಂಗ್ ಗಾಡಿ ತರ್ತಾ ಇರ್ತಾರೆ, ಸೇಲ್ ಮಾಡ್ತಾರೆ ಅಷ್ಟೇ. ಆಗಾಗ ಪಾಕಿಸ್ತಾನಕ್ಕೆ ಹೋಗಿ ಬರುವಂಥದ್ದು ಏನಾದರೂ ಮಾಡ್ತಾರೆ? ಬಂದಿದ್ರು, ಒಂದು ಸತಿ ಹೋಗಿ ಬಂದಿದ್ದಾರೆ ಮದುವೆ ಆದಮೇಲೆ. ಮಾಡ್ತಾ ಇರ್ತಾರೆ ಎಲ್ಲ. ಪ್ರತಿಯೊಂದು ರೆಕಾರ್ಡ್ SP ಆಫೀಸ್ನಲ್ಲಿ ಐತೆ. 3 ತಿಂಗಳಿಗೆ 1 ತಿಂಗಳಿಗೆ ಪೊಲೀಸವ್ರು ಬಂದು ಎಲ್ಲ ವಿಚಾರಣೆ ಮಾಡಿಕೊಂಡು ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಗೂ ಕರೀತಾರೆ, ಇವರು ಹೋಗಿ ಅಲ್ಲಿ ಸೈನ್ ಹಾಕಿ ಬರ್ತಾರೆ. ನ್ಯಾಷನಾಲಿಟಿ ಸಿಕ್ಕತ್ತೆ ಒಂದು 6 ತಿಂಗಳಲ್ಲಿ ಅಂತ ಹೇಳಿ. ಆವಾಗಲೇ 8-10 ತಿಂಗಳು ಆಯಿತು. ಅದು ಇನ್ನೂ ನಾವು ಇದಾಕಿಲ್ಲ, ಬಂದು ಇದಾಕಿ ಅಂತ ಹೇಳಿ ಅಪ್ಲಿಕೇಶನ್ನು. ಅದು ಹೇಳಿದ್ದಾರೆ, ನಾವು ಇನ್ನೂ ಹೋಗಿಲ್ಲ. ಈಗ ಹೋಗಿ ಮೊನ್ನೆ ಬಂದು ಎಲ್ಲ ಇದು ಬರ್ಕೊಂಡು ಹೋದರು. ಪೌರತ್ವ ಅಪ್ಲಿಕೇಶನ್ಗೆ ಹಾಕಿದ್ದೀರಾ? ಎಷ್ಟು ವರ್ಷ ಆಯಿತು ಮದುವೆ ಆಗಿ ಇಲ್ಲಿಗೆ ಬಂದು? ಎಷ್ಟು ಜನ ಮಕ್ಕಳಿದ್ದಾರೆ ಫೈಜಾ ಅವರು? 3 ಹೆಣ್ಮಕ್ಳು ಆಯ್ತು. ಇದು ಗಂಡು ಮಕ್ಕಳು 3 ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಪೌರತ್ವ ಅಪ್ಲಿಕೇಶನ್ ಹಾಕಿದ್ದೀರಾ? ಹಾಕಿದ್ವಿ. ಮೊನ್ನೆ